ವೇದವಾಕ್ಯವನೆಲ್ಲ ಮೋದದಿ ಕನ್ನಡದಿ ಬೋಧಿಸಿದ ಜನರ ವೇದಾಪತಿಗೆ ಶಿರುವ ಸಾಧುವಿಗೆ ಮಣಿಯುವೆನೋ ಸಾಧುವಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜ ಧರ್ಮದ ಉಡಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಪದ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकम् शान्तिक्यपदं देवं वन्दे सिद्धारूढमहं भजे सिद्धारूढमहं भजे सिद्धसद्गुरुपादाब्जं जननी जनकस्थ तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೂಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 2ನೆಯ ಸಂಧಿ 15ನೆಯ ಸೂತ್ರದ 5ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಯಜ್ಞವಲ್ಕ್ಯ ಮಹರ್ಷಿಗಳು ತನ್ನ ಧರ್ಮ ಪತ್ನಿಯಾದಂಥ ಮೈತ್ರಾದೇವಿಯನ್ನು ಕುರಿತು ಇಲ್ಲಿಯವರೆಗೂ ಅನಂತ ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡಿ ಆಕೆಗೆ ಆತ್ಮಜ್ಞಾನದಲ್ಲಿ ಎಳ್ಳನೆತು ಅಂದರೆ ಎಳ್ಳು ಕಾಳಿನಷ್ಟು ಕೂಡ ಸಂಶಯ ಉಳಿಯದಂತೆ ನಿಸ್ಸಂಶಯವಾಗಿ
ಕರುಣೆಯಿಂದ ಒಲಿದು ಮೈತ್ರಾದೇವಿಗೆ ಉಪದೇಶವನ್ನು ಮಾಡ್ತಾ ಮಾಡ್ತಾ ಬಂದರು. ಸೂತ್ರದಲ್ಲಿ ಯಾವ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಅನ್ನುವಂಥ ಶ್ರುತಿ ಪ್ರಮಾಣ ಸ್ವಾನುಭಾವ, ಇದರಲ್ಲಿ ಏನು ಬೇರೆ ಏನೇನು ಕಾಣ್ತದಲ್ಲ ಕಲ್ಪಿತ ಪುರುಷನಿಂದ ತೋರಿದಂಥ ಈ ಪ್ರಪಂಚ ಅನ್ನುವಂಥದ್ದು, ಈ ಸುಖ ದುಃಖ ಜನನ ಮರಣ ಇವೆಲ್ಲ ನಮಗೆ ತೋರ್ತಾವಲ್ಲ, ಅನುಭವಕ್ಕೆ ಬರ್ತಾವ. ಹೇಗೆ ಅಂದರೆ ತಾನು ಉಳ್ಳೊಡೆ ಉಂಟು ತೋರುವ ಜಗವಿದು ನೋಡು, ತಾನಿಲ್ಲ ಅರಿದಂದು ನಿಜದಲ್ಲಿ. ನಿನ್ನ ನಿಜವಾದ ಸ್ವರೂಪದಲ್ಲಿ ನಿನ್ನ ನೀನು ಗುರುಮುಖ ಶಾಸ್ತ್ರಾದಿಗಳಿಂದ ತಿಳಿದು ನೋಡಿದಾಗ ಎಲ್ಲಿವರೆಗೂ ನೀನು ನೋಡುವನು ಇದ್ದಿ ಅಲ್ಲಿವರೆಗೂ ತೋರುವಂಥ ಜಗತ್ತಾದ. ಜಗತ್ತಿದ್ದು ನೀನು ನೋಡೋನಿಲ್ಲಂದ್ರೂ ಜಗತ್ತಿಲ್ಲ ಅಂತಲೇ ಅರ್ಥ. ನೋಡೋನಿಲ್ಲಂದ್ರೆ ಜಗತ್ತಿಲ್ಲಲ್ಲ, ಅಂದರೆ ನೀನು ನೋಡೋನಿದ್ರೆ ಜಗತ್ತಾದಂತ ಅರ್ಥ. ಅನುಭವ ಹೆಂಗ್ರಿ? ಸ್ವಾನುಭಾವ ಸುಖ ನಾನೇನು ಬಲ್ಲನಯ್ಯ. ನಿದ್ರಾವಸ್ಥೆಯಲ್ಲಿ ನಮಗೆ ಈ ಜಗತ್ತು ಪ್ರಪಂಚ ಲೋಕ ಶ್ರೇಷ್ಠ ಕನಿಷ್ಠ ಜ್ಞಾನಿ ಅಜ್ಞಾನಿ ರಾಗಿ ದ್ವೇಷಿ ಕಾಮಿ ಕ್ರೋಧಿ ಅಶಾಂತಿ ಶಾಂತಿ ಮತ್ತು ಪ್ರಪಂಚಕ್ಕೆ ಬಂದಾಗ ಈ ದೇಹಕ್ಕೆ ಸಂಬಂಧಪಟ್ಟಂತ ಏನು ಉಪಾಧಿಗಳಾವಲ್ಲ, ಇಷ್ಟೆಲ್ಲವೂ ನಮಗೆಲ್ಲ ಕಾಣ್ತಾವಿಲ್ಲೀಗ. ಕಾಣೋದಿಲ್ಲ ಅನ್ನುವಂಥ ಕೈ ಎತ್ತಿ ಹೇಳುವ ವ್ಯಕ್ತಿನೇ ಇಲ್ಲ, ಕಾಣ್ತದ. ನಿದ್ದೆಗೆ ಯಾಕೆ ಕಾಣಲಿಲ್ಲ? ನಿದ್ದೆಗೆ ಕಂಡದೇನು ಕಾಣಲಿಲ್ಲ ಅಂದರೆ ಅಲ್ಲಿ ನೋಡ್ಲಾರ್ದ ನೀನು ಶಾಂತನಾಗಿದ್ದಿ, ಅಲ್ಲಿ ಕಣ್ಣು ಮುಚ್ಚಿದ್ದಿ, ನಿನಗೆ ಕಾಣಲಿಲ್ಲ. ಜಾಗೃಕ ಬಂದು ಕಣ್ಣು ತೆರೆದು ಜಗತ್ತೆಲ್ಲ ಕಾಣ್ತದೆ. ಹಾಗಾಗಿ ಎದ್ದಾಗ ಕೂಡ ಜಗತ್ತು ಕಾಣಬಾರ್ದಂದ್ರೆ ನಿನಗೇನು ಮಾಡು ಅಂದರೆ ಜ್ಞಾನ ನೇತ್ರದ ಚಸ್ಮವನ್ನು ಹಾಕಿಕೋ ಅಂದ್ರು. ಇದು ಕಾಣಬಾರದು ಅಂದ್ರೆ ಏನು ಮಾಡಬೇಕು? ಜ್ಞಾನ ನೇತ್ರದ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳಿ, ಆ ಜ್ಞಾನ ನೇತ್ರದಿಂದ ನೋಡಿದಾಗ ನಿನಗೆ ನೋಡುವಂಥವನು ನೀನೂ ಇಲ್ಲ, ನೋಡಿಸಿಕೊಳ್ಳುವಂಥ ದೇಹನೂ ಇಲ್ಲ. ಅಂದಾಗ ಏನು ಉಳ್ಕಂತು? ಅದೇ ನಿಜವಾದ ಒಂದೇ ಒಂದು ಪರವಸ್ತು ಅಂತ ಹೇಳ್ತಾ ಇವತ್ತು 5ನೇ ನುಡಿಯಲ್ಲಿ ತಾನೆಂಬನು ಆ ದೃಶ್ಯವನು ದ್ರಷ್ಟನನು ಮೇಣ್ ತಾನೆಂಬ ಇಂತು ಅನುಭವ ಸಿದ್ಧ, ತಾನೆಂಬ ವೇದ್ಯತೆಯಿಂದ ನೋಡಲು ಮಿಥ್ಯೆ, ತಾನು ಅಲ್ಲದ್ದು ಅದು ತಾನೇ ಪರತತ್ವ. ಇಲ್ಲಿ ನಾನು 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 ಅಂತ ಅನ್ನೋನೇನಲ್ಲ. ಆವಾಗ ಅವನಿಗೆ ಇದು ಜಗತ್ತು ತೋರ್ತದ. ನಾನು ಅಂದಾಗ ಜಗತ್ತು ತೋರ್ತದ. ನಾನೇ ಇಲ್ಲಂದ್ರೆ ಜಗತ್ತು ನನಗೆ ಹೆಂಗೆ ತೋರ್ತದ? ಸಾಮಾನ್ಯವಾಗಿ ನಮಗೆ ಭಗವಂತ ಆಯುಷ್ಯ ಕೊಟ್ಟನ, ಪ್ರಾರಬ್ಧ ಅನುಸಾರವಾಗಿ ಎಲ್ಲರಿಗೂ ದಯಪಾಲಿಸಿದ್ದು, ಆಯುಷ್ಯ ಕೊಟ್ಟದ್ದು ಭಗವಂತ. ತಂದೆ ತಾಯಿ ಆಯುಷ್ಯ ಕೊಟ್ಟಿಲ್ಲ, ಭಗವಂತನೇ ಕೊಟ್ಟದ್ದು. ಈ ಆಯುಷ್ಯ ಇರೋತನ ಎಲ್ಲವೂ ನಂದು ನನ್ನದು, ನನ್ನವರು ತನ್ನವರಂತ ಎಷ್ಟು ನಮಗೆ ಕಾಣ್ತಾವಿಲ್ಲ ಜಗತ್ತಿನಲ್ಲಿ. ನಾನು ಹೋದ್ಮೇಲೆ ಇಲ್ಲಿ ಕಂಡವೆಲ್ಲ ಹಂಗೆ ಅವ. ನನಗ ಕಂಡಂತ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗ ಯಾವ ಲೋಕದ ವಿಷಯಾದಿಗಳು ಇವೆಲ್ಲ ಹಾಗೆ ಆವಿಲ್ಲ.
ಯಾರನ್ನ ಸತ್ತಾಗ ತಗೊಂಡೋಗಿರೇನು? ಸತ್ತಾಗ ಅವನೊಬ್ಬನೇ ಹೋಗ್ಯಾನ. ಅವನ ಹೆಂಡ್ರಾರ, ಮಕ್ಕಳಾರ, ಮಗಳಾರ, ಮೊಮ್ಮಕ್ಕಳಾರ, ಅವನ ಕಳಿಸಿದ ಧನ ಕನಕ ಬೇಕಾದಷ್ಟು ಮನೆ ಮಠಗಳು ಉಂಟು. ಆದ್ರೆ ಅವನಿಗೆ ಯಾಕೆ ಕಾಣವಲ್ವು? ಈಗ ನೋಡೋನೇ ಇಲ್ಲ. ಅಲ್ಲಿಗೆ ನೋಡೋನು ಹೋಗ್ಯಾನಂದ್ಮೇಲೆ ಇವು ನೋಡಿಸಿಕೊಳ್ಳು ಕೂಡ ಅವನ ಪಾಲಿಗೆ ಹೋದಂಗಲ್ಲ, ಮತ್ತೆ ಕಾಣ್ತವೇನು ಅವನಿಗೆ? ಹಾಗೆ ಇಲ್ಲಿ ಮಹಾತ್ಮರು ನಾನೆಂದು ಅಭಿಮಾನ ಏನದಲ್ಲ, ಆ ಅಭಿಮಾನವೇ ಈ ರೀತಿ ಅನುಭವಕ್ಕೆ ತಂದು ಕೊಡ್ತದ. ಈ ರೀತಿ ತನಗೆ ಗೊತ್ತಾದಂಥ ವಿಷಯ, ನಮಗೆ ಗೊತ್ತಾದ ವಿಷಯ, ಗೊತ್ತಿಲ್ಲದ ವಿಷಯ ಶಾಸ್ತ್ರಾರ ಜಗತ್ತಿನಲ್ಲಿ ನಮಗೆಷ್ಟು ಗೊತ್ತಾವ? ಒಂದು ಕಿರಾಣಿ ಅಂಗಡಿಯಲ್ಲಿ ಹೋಗಿ ನಿಂತರೆ ನಾವು ದಿನನಿತ್ಯ ಬಳಸುವಂಥ ವಸ್ತುಗಳು ಗುಟ್ಟು ಉಳಿದ ಸಾಮಾನುಗಳು ನಮಗೆ ಇದ್ರೂ ಕಾಣಂಗಿಲ್ಲ. ಕಾಣ್ತಾವೇನು? ಯಾಕಂದ್ರೆ ಮನುಷ್ಯನ ಸ್ವಭಾವ, ಅದು ಜೀವನ ಸ್ವಭಾವ. ಯಾವುದನ್ನ ಬಳಸಿ ಅನುಭವ ಮಾಡ್ಯಾನ ಅಷ್ಟು ಮಾತ್ರ ನೋಡಿದ ತಕ್ಷಣ ಅನುಭವ ಬರ್ತದೆ. ನೋಡಿದ ತಕ್ಷಣ ಉಳಿದ ಸಾಮಾನುಗಳು, ವಸ್ತುಗಳು ಇಲ್ಲೇನು ಸಾಕಷ್ಟಾವ, ಆದರೆ ಅದರ ಅನುಭವ ಅವನಿಗೆ ಆಗೋದಿಲ್ಲ. ಯಾಕಂದ್ರೆ ಅವನು ಬಳಸಿಲ್ಲ ಅಂತ. ನಮಗೂ ಕೂಡ ಈ ಭ್ರಮೆ ಭ್ರಾಂತಿ ಕಲ್ಪಿತದಿಂದ ಯಾಕಾಗ್ಯದಂದ್ರೆ ಜನ್ಮ ಜನ್ಮಾಂತರ ಇವನ್ನೇ ಬಳಸಿವಿ. ಹೊಸದೇನು ಬಳಸಿಲ್ಲ, ನಾವು ಬಳಸಿದ್ದೇ ಬಳಸಿವಿ. ನೋಡಿದ್ದನ್ನೇ ನೋಡಿವಿ, ಕೇಳಿದ್ದನ್ನೇ ಕೇಳಿವಿ, ಆಡಿದ್ದನ್ನೇ ಆಡಿವಿ, ಮುಟ್ಟಿದ್ದನ್ನೇ ಮುಟ್ಟಿವಿ. ಯಾವ ನಾಸಿಕದಿಂದ ನೋಡಿದ ವಾಸನೆಗಳನ್ನೇ ನೋಡ್ತಾ ಬಂದಿವಿ. ಅದಕ್ಕಾಗಿ ಹುಟ್ಟಿದ ತಕ್ಷಣವೇ ಅವುಗಳ ಅನುಭವ ತಕ್ಷಣ ಆಗ್ತದ. ನೋಡ್ರಿ, ತಾತ ಹೇಳ್ತಿದ್ದ ಮಾತು ನೀವು ಕೇಳಿರಿ. ಬಳಸಿದ ಸಂಸ್ಕಾರಕ್ಕೆ ಹೇಗೆ ಅನುಭವ ಮಾಡ್ಬೇಕ್ರಿ ನಾವಂದ್ರೆ, ಒಬ್ಬ ರೈತರ ಮನೆಯಲ್ಲಿ ದೊಡ್ಡ ಗೋಶಾಲೆ ಅದ. ಗೋಶಾಲೆಯಲ್ಲಿ ಗೋವುಗಳವ. ಆ ಗೋವುಗಳ ಮಧ್ಯದಲ್ಲಿ ಒಂದು ಗೋವು ಒಂದು ಕರುವನ್ನು ಹಾಕ್ಯದ. ಕರುವನ್ನು ಹಾಕಿದಾಗ ಹಾಲನ್ನು ಕರಿಬೇಕಾದ್ರೆ ಹೆಣ್ಮಕ್ಳಿಗೆ ನೇಮ ಅದ. ಕರುವನ್ನ ಸ್ವಲ್ಪ ಬಿಟ್ಟು ಅದನ್ನ ಮತ್ತೆ ಕಟ್ಟಿ ಹಾಕಿ ಅದನ್ನ ಮುಂದೆ ನಿಂದಿರಿಸಿ ಹಿಂದಗಡೆ ಹಾಲನ್ನ ಕರೆಯುವಂತ ಪದ್ಧತಿ ಅದು. ಹೌದು, ಅದೇ ಹುಟ್ಟ್ಯದ ಕರು, ಅದೇ ಹುಟ್ಟ್ಯದ. ಆದ್ರೆ ಅದು ಬಿಟ್ಟ ತಕ್ಷಣ ಎಲ್ಲಿ ಹೋಗ್ತದ ಅಂದ್ರೆ ತಾಯಿಯ ಕೆಚ್ಚಲ ಬಳಿ ಹೋಗ್ತದ. ತಾಯಿಯ ಕೆಚ್ಚಲ ಬಳಿಗೆ ಒಂದೊಂದು ಮಂದ ಇರ್ತಾವ ಮನುಷ್ಯರಲ್ಲಿ. ಮಂದ, ಮಧ್ಯಮ, ಉತ್ತಮ. ಹಿಂಗ ಕೆಲವು ಕರು ಕೂಡ ಕೆಚ್ಚಲ ಹಿಂದಿದ್ರೆ ಮುಂದಿನ ಕಾಲೇ ಹೋಗ್ತಿರ್ತಾವ. ಮುಂದೆ ಕೆಚ್ಚಲ ಅದೇ, ಯಾಕಂದ್ರೆ ಅದು ಮಧ್ಯಮ ಸಂಸ್ಕಾರ ಇರ್ತದೆ. ಉತ್ತಮ ಸಂಸ್ಕಾರ ಇದ್ರೆ ಅದು ಕೆಚ್ಚಲ ಬಳಿಗೆ ಬರ್ತದೆ. ಅದು ಹಾಲನ್ನು ಕುಡಿಬೇಕಂತ ಅದರ ಮೊಲೆಗೆ ಬಾಯಿ ಹಾಕಕ್ಕ ಹಿಂದ ಮುಂದೆ ಆಗ್ತದೆ. ಅವಾಗ ಯಜಮಾನ ಆ ಮೊಲೆಯನ್ನು ತೆಗೆದುಕೊಂಡು ಕರುವಿನ ಬಾಯಿಯೊಳಗೆ ಇಡ್ತಾನೆ. ಅಲ್ಲಿವರೆಗೂ ಮಾಡ್ತಾನೆ ಪ್ರಯತ್ನ. ಹಾಲು ಮಾಲಕ ಕುಡಿತಾನೋ ಕರು ಕುಡಿತದ? ಅರೆ ಅದಕ್ಕೆ ಗೊತ್ತೇ ಇಲ್ಲ. ಇದ್ರಾಗ ಹಾಲು ಹಿಂಗೆ ಕುಡಿಬೇಕಂತ ಈಗ ಹುಟ್ಟ್ಯದ. ಅದಕ್ಕೆ ಹೆಂಗ್ ಗೊತ್ತಾಯ್ತಂತ? ಈಗ ಹುಟ್ಟಿದಿಲ್ಲ ಅದು. ಅದಕ್ಕೆ ಕೆಚ್ಚಲ ಅಂದ್ರೆ ಹಾಲೆಲ್ಲಿ ಬರ್ತಾವ, ಮೊಲೆಯಲ್ಲಿ ಅದ ಇರ್ಲಿ, ಅಲ್ಲಿವರೆಗೂ ಮನುಷ್ಯ ಪ್ರಯತ್ನ ಮಾಡ್ತಾನೆ ಹಾಲು ಕುಡಿಬೇಕಂತ. ಅದಕ್ಕೆ ಹೆಂಗ್ ಗೊತ್ತಾಯ್ತು? ಹಿಂದೆ ಬಳಸಿದ ಸಂಸ್ಕಾರ ಅದ. ಹಿಂದಿನ ಜನ್ಮದಾಗ ಅದು ಬಳಸ್ಯದ, ಅದು ಕುಡಿದದ. ಅದಕ್ಕಾಗಿ ಅದರ ಸ್ಮರಣೆ ಅಂತದ್ದು, ನೆನಪಂಥದ್ದು ಆದ. ತಾಯಿ ಮಗುವಿಗಾದಷ್ಟೇ
ಮಗು ಹಾಲ ಕುಡಿಯಂಗಿಲ್ಲ ಅಂತಂದು ಪ್ರಯತ್ನ ಮಾಡಿ ತನ್ನ ಎದೆಯನ್ನ ಮಗುವಿನ ಬಾಯಲ್ಲಿ ಹಿಡ್ತಾಳೆ. ಅಷ್ಟಕ್ಕೆ ಆಕಿನ ಕೆಲಸ. ಹಾಲು ಕುಡಿಬೇಕು ನುಂಗಬೇಕಂತ ಈಕೆ ಕಲಿಸ್ತಾಳೇನು? ಅದು ಹಾಲು ನುಂಗ್ತದಲ್ಲ. ಇವತ್ತು ಹುಟ್ಟೋದಲ್ರಿ, ಇದಂಗೆ ಗೊತ್ತಾಯ್ತು ಕುಡಿಯೋದು ಅಂದರೆ? ಈಗ ಕುಡೋದಲ್ಲ, ಹಿಂದಿನ ಜನ್ಮದ ಕುಡೋದದ, ಸಂಸ್ಕಾರ ಅದ, ಸ್ಮರಣೆ ಅದ, ನೆನಪದ, ಅದು ಗೊತ್ತಾಗ್ಬಿಡ್ತದ. ಅದರಂತೆ ನಮಗೂ ಕೂಡ ಹಲವು ಜನ್ಮದಲ್ಲಿ ಬೆಳೆಸಿದಂಥ ವಿಷಯಾದಿಗಳ ವಸ್ತುಗಳ ಸಂಸ್ಕಾರ ಇದ್ದ ಕಾರಣ ಅಲ್ಲಿ ನಮಗ ಅವು ತೋರ್ತಾವ. ನೀನು ನೋಡ್ತಿದ್ದಿ, ನೀನು ನೋಡಿದಂಥ ವಿಷಯ ನೀನು ನೋಡುವವನು ಕೂಡ ನೀನಲ್ಲಲ್ಲ. ನೀನೇನು? ದೃಶ್ಯ ದೃಕ್ಕಗಳು ಎರಡಲ್ಲ. ಇಂತೂ ದೃಶ್ಯ ದೃಕ್ಕಗಳ ಎರಡು ಸಾಕ್ಷಿಯಾಗಿರುವಂಥ ಪ್ರತ್ಯೇಕಾತ್ಮ ನಾವು. ಹಾಗಾಗಿ ಇವೆಲ್ಲವೂ ಸುಳ್ಳಾಗಿರುವುದು ಏನದ? ಇವೆಲ್ಲ ಸುಳ್ಳು. ಆದ್ದರಿಂದ ನಾನು ಇಲ್ಲ ಅಂತ ಹೇಳಲಿಕ್ಕೆ ಬರಲಾರ್ದು ಏನದ ಅದು ಯಾವುದುಂಟೋ ಅದೇ ನಮ್ಮ ನಿಜವಾದ ಸ್ವರೂಪ. ಈಗ ಕಣ್ಣು ರೂಪ ನೋಡ್ತು ಅಂತ ವಿಷಯಾದಿಗಳನ್ನ 5 ಇಂದ್ರಿಯಾದಿಗಳು ನೋಡ್ತಾವೆ ಇಂದ್ರಿಯ ದ್ವಾರದಿಂದ. ಆ ವಿಷಯಗಳನ್ನು ನೋಡಿದ್ದು ಇಂದ್ರಿಯಗಳನ್ನು ನೋಡಿದ್ದು ಮನಸ್ಸನ್ನು ನೋಡಿದ್ದು ನೆನಪಿನಲ್ಲಿಟ್ಟದ್ದು ಚಿತ್ತ, ಅದು ನೋಡ್ತಿಲ್ಲ. ಆ ಚಿತ್ತ ನೆನಪಿನಲ್ಲಿ ಇಟ್ಟದ್ದನ್ನ ನಿಶ್ಚಯ ನಿರ್ಣಯ ಮಾಡೋದು ಬುದ್ಧಿ. ಹೌದಾ? ಆ ಬುದ್ಧಿಯಲ್ಲಿ ಇರುವಂತ ನಿಶ್ಚಯ ನಿರ್ಣಯ ಏನದ ಅದನ್ನ ತಿಳಿಯೋನು ಯಾರು ಅಂದ್ರೆ ನಾನು ಅಂತ ನೀ ಹೇಳ್ತಿದ್ದಂದ್ಮೇಲೆ ನಾನು ಅನ್ನೋದನ್ನ ತಿಳಿದ ಹೇಳಿದಂದ್ರೆ ತಿಳಿಯುವ ವಸ್ತು ನೀನಾಗಿದ್ರೆ ನಾನಂತ ಹೇಳಕ್ ಬರ್ತದಿಲ್ಲ. ಯಾವ ವಸ್ತು ತಿಳಿದಂದ್ರೆ ಅದು ನಿನಕ್ಕಿಂತ ಬೇರೆ ಅದ. ಈ ಅಹಂಕಾರ ಅಭಿಮಾನ ತಿಳಿದುವಲ್ಲ ಅವು, ಮತ್ತೆ ಇನ್ನ ತಿಳಿದವನು ಬೇರೆ ಯಾರಲ್ಲ. ಅವನು ಯಾರು ಅಂತ ಯಾವ ವೇದ ಶಾಸ್ತ್ರಗಳು ಕುರು ಹಿಡಿಯಲು ಹೌದದು ಹೀಗೆ ಇದೆ ಅಂತ ಗುರುತು ಹಿಡಿದು ಹೇಳಲಿಕ್ಕೆ ಬರಲಾರ್ದು ಯಾವುದು ಉಂಟೋ ಅದೇ ನಿಮ್ಮೆಲ್ಲರ ನಿಜವಾದ ಸ್ವರೂಪ. ಅಂದ್ರೆ ಶಾಸ್ತ್ರ ಎಷ್ಟು ಮೇಲ್ಮಟ್ಟವೈತಂತ ವಿಚಾರ ಮಾಡ್ಬೇಕಾರ. ಅದು ಅದಕ್ಕೆ ಮಹಾತ್ಮರು ಹೇಳಿದ್ರು, ಕೊನೆಯಲ್ಲಿ ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂದ್ರು. ಅದು ಯಾವ್ದು ಸ್ವಯಂ ಪ್ರಕಾಶ, ಅದಕ್ಕೆ ಯಾವ್ದು ಇನ್ನೊಂದರ ಅಗ್ನಿ ಸ್ಪರ್ಶ ಇಲ್ಲ, ಅದಕ್ಕೆ ಯಾವುದೇ ಎಣ್ಣೆ ಬೇಕಾಗಿಲ್ಲ, ಯಾವ ಒಂದು ಬತ್ತಿನೂ ಬೇಕಾಗಿಲ್ಲ, ಅದಕ್ಕೆ ಪ್ರಣೀತನೂ ಬೇಕಾಗಿಲ್ಲ. ಪ್ರಣೀತಿ ಇಲ್ಲ, ಬತ್ತಿ ಇಲ್ಲ, ಎಣ್ಣೆ ಇಲ್ಲ, ಮತ್ತೆ ಹಚ್ಚಕ ಒಂದು ಅಗ್ನಿ ಕೂಡ ಇಲ್ಲದೆ ಯಾವುದು ಬೆಳಗುತ್ತದೆಯೋ ಅದೇ ನಮ್ಮ ಸ್ವಯಂ ಪ್ರಕಾಶ. ಹಾಗಾಗಿ ನಮ್ಮ ಜನನ ಮತ್ತು ಮರಣವನ್ನ ಬೆಳಗುತ್ತದಂದ್ರೆ, ಜನನ ಮರಣ ಬೆಳಗ್ತದಲ್ಲ ಅಂದ್ರೆ ಜನನ ಮರಣ ಬೆಳಗುತ್ತದ ಆ ಜ್ಯೋತಿ ಅಂದ್ರೆ ಆ ಜನನ ಮರಣಗಳು ನೀನಲ್ಲ ಅಂತ ಅರ್ಥ ಆಯ್ತಲ್ಲ. ಅದು ನಾವ್ಹೆಂಗ ಆಗ್ತವಂತ. ಹಾಗೆ ಇಷ್ಟೇ ಅಲ್ಲದೆ ಎಲ್ಲ ಕಾಣುವಂತ ವಸ್ತುಗಳನ್ನ, ದೃಶ್ಯ ಅಂದ್ರೆ ಕಾಣುವಂತ ವಸ್ತುಗಳು, ಅವನ್ನೆಲ್ಲ ತೆಗೆದು ಹಾಕೋಣ, ಅಲ್ಲೇನು ಉಳಿತದ? ಅದಕ್ಕೆ ಹೇಳ್ತಾರ, ಪ್ರಕೃತಿ ಮೊದಲುಗೊಂಡು ವಿಕೃತಿ ರೂಪದೇ ತೋರ್ಪ ಸಕಲ ದೃಶ್ಯಗಳನ್ನೆಲ್ಲವ
ಅಕುಟಲೆ ತನ್ನವನು ಉರೇ ನೀತಿಗೆಳೆದು ನಿಂದ ಅಕಲಂಕ ಅದ್ವಯ ಬೋಧಾಮಯನು ಆತ. ಆತ ಯಾರು ಅಂದರೆ ಬೋಧಾಮಯನು ಆತ್ಮ. ಬೋಧಾಮಯ ಅಂದರೆ ಅನ್ನಮಯ ಅಲ್ಲ, ಪ್ರಾಣಮಯ ಅಲ್ಲ, ಮನೋಮಯ ಅಲ್ಲ, ವಿಜ್ಞಾನಮಯ ಅಲ್ಲ, ಆನಂದಮಯ ಅಲ್ಲ, ಅವನು ಜ್ಞಾನಮಯ ಅಂತ ಅರ್ಥ. ಇವಕ್ಕೂ ಮಯ ಅಂತ ಬಳಸ್ಯಾರ, ಅದಕ್ಕೂ ಮಯ ಅಂತ ಬಳಸ್ಯಾರ. ಈ 5 ಕೋಶಗಳನ್ನ ಬೆಳಗುವಂಥದ್ದು ಯಾವುದಾದ ಅದು ಬೋಧಾಮಯ, ಅದು ಅನ್ನಮಯ ಅಲ್ಲ, ಬೋಧಾಮಯ ಜ್ಞಾನ ಸ್ವರೂಪ. ಅದಕ್ಕೆ ನಿನ್ನ ಜನನ ಮರಣ ತಿಳಿತಿದ್ದಿಲ್ಲ ನೀನು. ನಿನ್ನ ಮತ್ತೆ ಪ್ರಾಣಕ್ಕೆ ಬೇಕಾದಂಥ ಹಸಿವು ತೃಷಿಯನ್ನು ತಿಳಿತಿದ್ದಿ, ಮನಸ್ಸಿಗೆ ಗೋಚರವಂತ ಸುಖ ದುಃಖನ ತಿಳಿತಿದ್ದಿ, ಮತ್ತೆ ಎಲ್ಲವನ್ನ ತಿಳಿತಿದ್ದಿ. ಅಂದ್ರೆ ತಿಳಿಯುವವನೇನು ಜ್ಞಾನಮಯನಾಗಿದ್ದೇ ವಿನಃ ಬೋಧಮಯನಾಗಿದ್ದೇ ವಿನಃ ಜಡಮಯನಾದ ಆತ್ಮನಂತೆ ಅಲ್ಲ ಅಂತ. ಆತ್ಮ ಜಡಮಯನಲ್ಲ, ಬೋಧಾಮಯ ಜ್ಞಾನ ಸ್ವರೂಪ. ಈಗ ಪ್ರಕೃತಿ ಅಂದ್ ನೋಡ್ರಿ, ಮೊದಲು ಸೃಷ್ಟಿ ಏನಾಯ್ತು, ಪ್ರಕೃತಿಯಿಂದ ಪ್ರಾರಂಭ ಆಗಿ ಅಲ್ಲಿಂದ ತ್ರಿಗುಣ ಅಹಂಕಾರದಲ್ಲಿ ಕೂಡಿ ಮತ್ತೆ ಪಂಚ ತನ್ಮಾತ್ರೆಯಾಗಿ ಪಂಚಭೂತ ಆಗಿ ಭೂತಾದಿ ಅಹಂಕಾರದಿಂದ ಸಕಲ ಜಗತ್ತಿನ ಭೌತಿಕವಾದ ದೇಹಾದಿಗಳಾಗ್ಯಾವ. ಸಕಲ ದೇಹಾದಿಗಳು ಇವು ಹೇಗೆ ಆಗ್ಯಾವಂದ್ರೆ ವಜ್ರಕಾರ ಹೇಳಿದಂಗ ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಈ ತೋರುವಂತ ಪ್ರಕೃತಿಯ ಭೂತ ವಸ್ತುಗಳು ಏನಾವಂದ್ರೆ ಮಣ್ಣು ಬಿಟ್ಟು ಯಾವ ಮಣ್ಣಿನ ಸಾಮಾನುಗಳಿಲ್ಲ. ಪ್ರಣಿತ ಇರಲಿ, ಕೊಡ ಇರಲಿ, ಮುಚ್ಚಳಿರಲಿ, ಮಗೆ ಇರಲಿ, ಅಥವಾ ಬಳಸುವ ವಸ್ತುಗಳು ಅಲ್ಲದೆ ಮಣ್ಣಿನಿಂದ ಮಾಡಿದ ಬಸವಣ್ಣ ಇರಲಿ, ಮಣ್ಣೆತ್ತಿನ ಮಾಸಲ್ಲಿ, ಮತ್ತೆ ಗಜಾನನ ಮಾಡ್ತೀವಿ, ಗಣೇಶ ಚೌತಿಲಿ ಗಣಪತಿನ ಮಾಡ್ತೀವಿ. ಇವೆಲ್ಲ ಎದರಿಂದ ಆಗ್ಯಾವ? ಮಣ್ಣಿನಿಂದ ಆಗ್ಯಾವಿಲ್ಲ. ಮಣ್ಣಿನಿಂದ ಆಗ್ಯಾವಂದ್ರೆ ಎಲ್ಲವೂ ಮಣ್ಣಾಗಿ ಹೋತವಂತ ಅರ್ಥ. ಮಣ್ಣಿನಿಂದ ಆಗ್ಯಾವಲ್ಲ, ಮಣ್ಣಾಗ ಹೋತಾವ. ಯಾಕ? ಕಾರಣ ಮಣ್ಣಾದ. ಮತ್ತೆ ಇನ್ನೊಂದು ರೀತಿ ವಿಚಾರ ಮಾಡಿದಾಗ ಬಂಗಾರದಿಂದ ಸಾಮಾನಾಗ್ಯಾವಲ್ಲ, ಕಿವಿಯಲ್ಲಿ ಆಗ್ಯಾವ, ಕೈಯಲ್ಲಿ ಆಗ್ಯಾವ, ಕೊರಳಲ್ಲಿ ಆಗ್ಯಾವ, ನಾನಾ ರೀತಿಯ ಸಾಮಾನಾಗ್ಯಾವ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಹುಲ್ಲು ಬಿಟ್ಟು ಒಡವೆ ಇಲ್ಲ, ತನ್ನ ಬಿಟ್ಟು ದೇವರಲ್ಲಿ. ಈ ಎರಡು ಮೊದಲು ಒಂದು ವಿಚಾರ ಮಾಡಿದ, ಮಣ್ಣಾಗ ಹೋಗ್ತದ. ಯಾಕ? ಮಣ್ಣಾಗ ಹುಟ್ಟ್ಯದ. ಇನ್ನು ಆಭರಣ ಏನಾಗ್ಯಾವ? ಬಂಗಾರದ ಹುಟ್ಟೇವಿಲ್ಲ, ಬಂಗಾರದ ಹುಟ್ಟೇವಿಲ್ಲ. ಅವನ್ನ ಕರೆಸಿದಾಗ ಮಣ್ಣಾಗ ಹೋಗ್ತಾವ, ನಾವು ಬಂಗಾರದಾಗೆಲ್ಲ ಆಗ್ತಾವ. ಯಾಕ? ಬಂಗಾರದಿಂದ ಹುಟ್ಟ್ಯಾವ ಅಂದಮೇಲೆ ಬಂಗಾರದಾಗೆ ಲಯ ಆಗ್ಬೇಕು. ಬ್ಯಾರೆ ಕಡೆ ಅನುಮಾನ ಇಲ್ಲ, ಸಂಶಯ ಇಲ್ಲ, ಸರಿಯಾಗಿ ಶಾಸ್ತ್ರ ಕೇಳಿದರೆ. ಮತ್ತೆ ನಿನ್ನ ಬಿಟ್ಟು ತನ್ನ ಬಿಟ್ಟು ದೇವರಿಲ್ಲ ಅಂದ್ರೆ ಈ ದೇಹ ಎಲ್ಲಿ ಲಯ ಆಗ್ತದ? ವಿಚಾರ ಮಾಡ್ಬೇಕಲ್ಲ. ದೇಹ ಸ್ವಾಮಿ ಎಲ್ಲಿ ಲಯ ಆಗೋದಿಲ್ಲ, ಆತ್ಮನಲ್ಲೇ ಲಯ ಆಗ್ತದ. ಆತ್ಮನಿಂದ ಹುಟ್ಟಿದನ ಆತ್ಮನಲ್ಲೇ ಲಯ ಆಗ್ತದಲ್ಲ. ಇದು ಸಗುಣ ಸಗುಣದಲ್ಲೇ ಲಯ ಆಗ್ತದ, ನಿರ್ಗುಣ ನಿರ್ಗುಣದಲ್ಲೇ ಲಯ ಆಗ್ತದ. ಹೌದಲ್ಲ? ಆಭರಣ ಎಲ್ಲಿ ಲಯ ಆದವು? ಬಂಗಾರದಾಗ ಲಯ ಆದವು. ಆಭರಣದ ಹೆಸರುಗಳು ಎಲ್ಲಿ ಆದವು? ಹೆಸರಿನಾಗ ಲಯ ಆದವು. ಅವು ಹೆಸರಿನ ಯಾಕ? ನಾಮರೂಪ ಅದರಾಗ ಹೋಯಿತು. ಹಾಗಾಗಿ ಇಲ್ಲಿ ತ್ರಿಗುಣಾತ್ಮಕವಾದ ಈ ಪ್ರಪಂಚ ಏನಾಗ್ಯದ? ಎದರಿಂದ ಆಗ್ಯದ? ಪಂಚಮಹಾಭೂತದಿಂದನೇ ಆಗ್ಯದ. ಅಂದಾಗ ಪಂಚಮಹಾಭೂತ ಜಡವೋ ಏನು ಅಜಡ ಅಂತ ವಿಚಾರ ಮಾಡಿದ್ರೆ ಪಂಚಮಹಾಭೂತ
ಪಕ್ಕ ಜಡ ಪಕ್ಕ ಜಡ. ಆಕಾಶ ಜಡ ಅದ, ಸ್ವಯಂ ಗತಿ ಶೂನ್ಯತ್ವಂ ಜಡತ್ವಂ. ಆಕಾಶ, ನಾನು ಆಕಾಶ ಅಂತ ಯಾರಿಗನ ಹೇಳಿದೇನು? ಯಾರು ಹೇಳಕತ್ತಾರ? ನೀನು ಹೇಳ್ತಿಲ್ಲ. ಅಂದ್ರೆ ನೀನು ಆಕಾಶದಂಗೆ ಜಡ ಇಲ್ಲ. ನಿನಗ ಏನ್ ಆದ್ರಿ ಅಂದ್ರೆ ಜ್ಞಾನ ಅದ, ಜ್ಞಾನ ಅದ. ಅಜಡಕ ಜ್ಞಾನ ಅದ, ಜಡಕ ಜ್ಞಾನ ಇಲ್ಲ ಅಂದಾಗ ನೀನೇ ತಿಳಿದಿ. ಗಾಳಿನ ಗಾಳಿ ಅಂತ ಹೇಳಿದೆನು, ಅದನ್ನು ನೀನೇ ತಿಳಿದಿ. ಅಗ್ನಿಯನ್ನ ಅಗ್ನಿ ಅಂತ ಹೇಳಿಲ್ಲ, ನೀನೇ ತಿಳಿದಿ. ಈ ರೀತಿ ಜಲ ಮತ್ತು ಭೂಮಿಯ ಮತ್ತು ಇವುಗಳಿಂದ ಆದಂಥ 25 ತತ್ವಗಳಿಂದ ಆದಂಥ ದೇಹ ಕೂಡ ನೀನೇ ತಿಳಿತಿದ್ದಿ ಅಂದಮೇಲೆ, ಈ ತಿಳಿಯುವಂತ ನೀನು ಏನು ಇದ್ದೆಲ್ಲ, ನೀನಿದ್ದೆಲ್ಲ, ನೀನೇ ಇವನ್ನ ತಿಳಿದಿದ್ದಿ ಅಂದಮೇಲೆ ಇವುಗಳು ನೀನಲ್ಲ ಅಂತ ಅಲ್ಲಗಳಿ. ನೀನಲ್ಲ, ಈಗ ನೀ ತಿಳಿದಿದ್ದ ನೀ ಅಲ್ಲ ಅಂತ ತಿಳ್ಕೊ. ಹಾಗಾಗಿ ಮತ್ತೆ ನೀನ್ಯಾರು ಅಂದ್ರೆ ನಿನ್ನನ್ನ ಅಲ್ಲಗಳೆಯಲಿಕ್ಕೆ ಬಾರದಂತೆ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶ ಅಂತ 5 ಕೋಶಗಳ ದೋಷವಿಲ್ಲದಂತ ಅದ್ವಯನಾದ ಚಿನ್ಮಯನೇ ತಾನಾಗಿರುವೆ. ಅದ್ವಯ ಅಂದ್ರೆ ನೋಡ್ರಿ, ಅದ್ವಯ ಅಂದ್ರೆ ಒಂದಂತ, ಒಂದಂದ್ರೆ ಅದರಲ್ಲಿ ಇನ್ನೊಂದಿಲ್ಲ ಅಂತ. ಇನ್ನೊಂದಾದಂದ್ರೆ 2 ಅಂದ್ರೆ ದ್ವೈತ ಆಗ್ತದ, ಒಂದಂದ್ರೆ ಅದ್ವಯನೇ. ಆದರೂ ಕೂಡ ಏನಾಯ್ತು, ಅದು ಒಂದರಿಂದ ಮೊದಲು ಒಂದೇ ಇತ್ತು. ಅದ್ರ ಮುಂದೆ ಹುಡುಗ ಬಂದ, ಒಂದು ಹಿಂಗೆ 0 ಇಟ್ಟ. ಅವನು ಬರೋದ್ರಾಗ ಬೋರ್ಡ್ನಾಗ ಮಾಸ್ಟ್ರು 1 ಬರೆದೋಗಿದ್ದ, ಇದನ್ನೇ ಎಲ್ಲ ಹುಡುಗರು ಇದನ್ನ ತಿದ್ರಿ ಕಂಠಪಾಠ ಮಾಡ್ರಂದ. ಅವನು ಹೋಗಿ ಬರ್ತಾನೆ, ಯಾರು ಗದ್ದಲು ಮಾಡೋಣ ಅಂದ್ರೆ ಒಬ್ಬ ಹುಡುಗ ಚೆನ್ನಾಗಿದ್ದ, ಅದ್ರ ಮುಂದೆ ಹೋಗಿ ಒಂದು ಪೂಜೆ ಇಟ್ಟ. ಇನ್ನೊಬ್ಬ ಹುಡುಗ ಸುಮ್ಮನೆ ಇರ್ತಾನೆ, ನಮ್ಮ ಮಗನೇ ನೀನು ಇಟ್ಟಿದ್ದ ನಾನೊಂದು ಇಡ್ತಾನಂದ. ಅವನೊಂದು ಪೂಜೆ ಇಟ್ಟ. ಹಿಂಗೆ 5-6 ಹುಡುಗರು ಎದ್ದೆದ್ದು ಒಂದೊಂದು ಪೂಜೆ ಇಟ್ಟು, ನಾನೇನು ಕಡಿಮೆ ನೀನೇನು ಕಡಿಮೆ ಅಂತ. ಮಾಸ್ತರ ಬಂದು ನೋಡ್ತಾನ, ಅದು ಏನಾಗಿದೆ, ಲಕ್ಷ್ಯ ಆಗ್ಯದ. ಲಕ್ಷ್ಯ ಅಲ್ಲೋ, ನಾನು ಬರ್ದದ್ದು ಒಂದೇ ಇತ್ತಲ್ಲ, ಲಕ್ಷ್ಯಂಗಾಯ್ತಂದ್ರ ಅವ್ರು. ಸರ್ ನೀವು ಬರ್ದದ್ದು ಹಂಗೆ ಅದಲ್ರಿ ಅಂತ ಹುಡುಗರು. ಅಲ್ಲ, ಹಂಗೆ ಇದ್ರೆ ಲಕ್ಷ್ಯಂಗ ಆಗ್ತದಾಗ. 1 ಪೂಜೆ ಇಟ್ರೆ 10 ಆಯ್ತು, 2 ಪೂಜೆ ಇಟ್ರೆ 100 ಆಯ್ತು, 3 ಪೂಜೆ ಇಟ್ರೆ 1000 ಆಯ್ತು, 4 ಇಟ್ರೆ 10,000 ಆಯ್ತು, 5 ಇಟ್ರೆ ಲಕ್ಷ ಆಯ್ತು. ಎದರಿಂದ ಆಗ್ಯಾವ? ಬರೇ ಉಪಾದಿಯಿಂದ, 0ಯಿಂದ. ಹಾಗಾಗಿ ಒಬ್ಬ ಆತ್ಮನಲ್ಲಿ ಈ 84 ಲಕ್ಷ ಉಪಾದಿಗಳು ಹೆಂಗಾಗ್ಯಾವ ಅಂದ್ರೆ ಹಿಂಗೆ ಆಗ್ಯಾವ ನೋಡು. ಒಬ್ಬನ ಕರ್ಮ ಮಾಡಿದ ಹಿಂಗೆ ಬಂದ, ಇನ್ನೊಬ್ಬನ ಕರ್ಮ ಮಾಡಿ ಬಂದ, ಹಿಂಗೆ ಕರ್ಮ ಮಾಡಿ 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 ಕರ್ಮದಿಂದ ಅನಂತ ಅದು ಉಪಾಧಿ. ಈಗ ಎಲ್ಲ ಉಪಾಧಿಗಳನ್ನು ತೆಗೆದು ಬಿಡ್ರಿ. ಆ ಹುಡುಗರಿಗೆ ಹೇಳಿದ ಮಾಡ್ರಿ, ಇಲ್ಲ ನಾ ಬರೋದು ಒಂದು ಹೆಂಗಿತ್ತು, ಯಾರು ಇಷ್ಟು ಲಕ್ಷ ಮಾಡ್ರಿ ಒಂದೇ ಉಳಿಸ್ಬೇಕಂದ್ರು. ಯಾರ್ಯಾರು ಏನೇನು ಮಾಡ್ರಿ ಬಂದು ಅದನ್ನ ತಿದ್ರಿಂದ. ಅವಾಗ ಒಬ್ಬನ ಮೊದಲು ಬಂದ 1 ಬರೆದು ಪೂಜೆ ತೆಗೆದ. ಹಿಂಗೆ ಎಲ್ಲರೂ ಒಂದು ತೆಕ್ಕ ಅಂತ ಬಂದ್ಬಿಟ್ರು. ಮತ್ತೇನು ಉಳಿತು? ಒಂದೇ ಉಳಿತು, ಒಂದೇ ಉಳಿತು, ಮತ್ತೆ ಲಕ್ಷ ಆಯ್ತು. ಅದರಂತೆ ನಾವು ಏನು ಮಾಡೀವಿ, ಒಂದು ಇದ್ದದ್ದನ್ನ ಅಜ್ಞಾನದಿಂದ ನಾವು ಅದರ ಮುಂದೆ ಉಪಾಧಿಗಳನ್ನ ಜೋಡಿಸಿ 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 ಅನೇಕ ಮಾಡೀವಿ. ಅದು ಮಹಾತ್ಮನಿಗೆ ಗೊತ್ತಾಯ್ತು, ಒಂದೇ ಇರುವಂಥದ್ದು ಇಷ್ಟು ಹೆಂಗಾಯ್ತು ಅಂತ ಗೊತ್ತಾಗಿ ಮತ್ತೆ ಗುರುಶಾಸ್ತ್ರಾದಿಗಳಿಂದ ಅದನ್ನ ಒಂದೊಂದು ತೆಗೆದು ನೋಡ್ರಿ. ಒಂದೊಂದು ತೆಗೆದು ಏನು ಉಳಿತು, ತೆಗಿಯಕ್ಕೆ ಬರ್ಲಾರ್ದೇನಲ್ಲ ಅದು ಒಂದು ಉಳ್ಕಂತ ನೋಡ್ರಿ, ತೆಗಿಲಿಕ್ಕೆ ಬರಲಾರ್ದು. ಹಾಗಾಗಿ ಅದೇ ನಾನಂತ ತಿಳ್ಕೊಂಡ ನೀವು ಒಂದೇ ಅಲ್ಲ. ಮತ್ತೆ ಇಲ್ಲಿ ಎಷ್ಟು ಮಂದಿ ಆಗಿದ್ದೋ ಮಾರಾಯ ನೀನು? ಎಷ್ಟು ಮಂದಿ ಆಗಿದ್ದೆ? ಸ್ವಾದನ ಮಾವ ಆಗಿದ್ದೆ, ಇನ್ನೊಬ್ಬ ಮಾವ ಆಗಿದ್ದೆ, ಅಪ್ಪ ಆಗಿದ್ದೆ, ಅಣ್ಣ ಆಗಿದ್ದೆ, ತಂದೆ ಆಗಿದ್ದೆ.
ಎಷ್ಟು ಮಂದಿ ಆಗಿವಲ್ಲ, ಎದರಿಂದ ಆಗಿವಿ? ಉಪಾದಿಂದ ಆಗಿವಿಲ್ಲ. ಮತ್ತೆ ನಿನ್ನೆ ವಿಚಾರ ಮಾಡಿ ತೆಗಿ ಅಂದ್ರೆ ಮನೆ ಬಿಟ್ಟು ಓಡಿಸ್ರಂತ ಅರ್ಥ ಅಲ್ಲ, ಊರು ಬಿಟ್ಟು ಓಡಿಸ್ರಂತ ಅರ್ಥ ಅಲ್ಲ. ನಾ ತಿಳ್ಕೊಂಡೇನಿ ನೀವ್ಯಾರು ಸಂಬಂಧ ಇಲ್ಲ ಅಂತ ಅರ್ಥ ಅಲ್ಲ. ಶಾಸ್ತ್ರ ದೃಷ್ಟಿಯಿಂದ ಅರ್ಥ ಮಾಡಬೇಕು. ಓಡಿಸೋದಲ್ಲ ಇದು, ತಿಳಿದಷ್ಟೇ, ತಿಳಿದು ಬಿಡೋದು. ಪ್ರಪಂಚ ಮಾಡಿ ಬಿಡೋದು, ಪಾರಮಾರ್ಥ ತಿಳಿದು ಬಿಡೋದು. ಯಾವತ್ತು ಚಲೋ ಇದ್ರಾಗ ತಿಳಿದು ಬಿಡೋದು ಇಷ್ಟು ಸರಳ ಇದ್ರೂ ಕೂಡ ಅದು ಮಾಡಿ ಬಿಡೋದು ಅಷ್ಟು ಕಷ್ಟ ಇದ್ರೂ ಕೂಡ ಮಾಡಿದ್ದನ್ನೇ ಮಾಡಕ್ಕೆ ಹೋಗ್ತೀವಿ. ನಾ ತಿಳಿದು ಬಿಡುವಂತ ಸರಳವಾದ ಆತ್ಮಜ್ಞಾನ ಸಮೀಪ ಯಾರೋ ಬರಂಗಿಲ್ಲ. ಇಲ್ಲೇನು ತಿಳಿದು ಬಿಡೋದು, ಅದು ತಿಳಿದು ಬಿಟ್ಟು ನಾನೊಬ್ಬನೇ ಅಂತ ಆ ಸ್ವರೂಪದಲ್ಲಿ ಇರೋದದ, ತಿಳಿದು ಇರೋದದ, ಮಾಡಿ ಇರೋದದ. ಮಾಡಿ ಕೆಟ್ಟರಯ್ಯ ಮನವಿಲ್ಲದೆ, ನೀಡಿ ಕೆಟ್ಟರಯ್ಯ ನಿಜವಿಲ್ಲದೆ. ನಾವೆಲ್ಲ ಮಾಡಿ ಕೆಟ್ಟ ಹೋಗಿ. ಹಾಗಾಗಿ ಇಲ್ಲಿ ಎಂದೂ ಕರ್ಮವನ್ನು ಒಂದದು, ಎಂದೂ ಬಂಧನವಿಲ್ಲ, ಎಂದೂ ನಿರ್ಗುಣಿ ನಿರ್ವಿಕಲ್ಪ, ಎಂದು ಸುಖ ಅದ್ವಯ ಪೂರ್ಣ ಚಿತ್ತದು, ಬೊಮ್ಮವೆಂದು ನಂಬಲೆ ನೀರೇ ನಿಜವಿದು. ನಿಜ ಅನ್ನುವಂಥ, ಸತ್ಯ ಅನ್ನುವಂಥ ಎರಡು ಶಬ್ದಕ್ಕೆ ಎರಡು ಕಿವಿ ಯಾವಾಗಲೂ ಮೀಸಲಿಡ್ರಿ. ನೀವಷ್ಟು ಇಡರಲ್ಲ, ನಾನು ಇಟ್ಟರೆ ನನಗೆ ಹೇಳಿಕೆ ಆಗ್ತದೆ, ನೀವಿಟ್ರೆ ನಿಮಗೆ ಕಲ್ಯಾಣ ಆಗ್ತದೆ. ಇವೆರಡು ಏನಂದ್ರೆ ಮಹಾತ್ಮ ಹೇಳಿಲ್ಲ, ಕರ್ಣಕ್ಕೆ ಯಾವುದು ಭೂಷಣ? ಘನ ಪುಣ್ಯಕತೆಯೇ ಭೂಷಣ ಅಂದಾರ. ಮಣಿಹೇಮಾದಿಗಳು ಭೂಷಣವಲ್ಲ ಸರ್ವಕ್ಕೆ. ಕರ್ಣ ಕಿವಿಗೆ 4 ತೊಲೆ ಮುರುವು ಹಾಕೋದು, ದೊಡ್ಡ ಬೆಂಡೋಲಿ ಹಾಕೋದು, ವಜ್ರ ಓಲೆ ಇಡಬಾರ್ದಂತ ಅರ್ಥ ಅಲ್ಲ. ಆದರೆ ಅದು ನಿಜವಾದ ಭೂಷಣದ ವಸ್ತು ಅಲ್ಲ. ಅದಕ್ಕೇನು ಭೂಷಣ ಅಂದ್ರೆ ಕರ್ಣಕ್ಕೆ ಘನ ಪುಣ್ಯಕತೆಯೇ ಭೂಷಣ. ಬರೀ ಪುಣ್ಯಕತೆ ಬೇರೆ, ಘನ ಪುಣ್ಯಕತೆ ಬೇರೆ ಅಲ್ಲ. ಈಗ ನಡೆದದ್ದು ಘನ ಪುಣ್ಯಕತೆ. ಅದಕ್ಕೆ ಹೇಳ್ತಾರ ಇದು ನಿಜವಿದು. ನಿಜ ಅಂದ್ರೆ ಸತ್ಯ, ಎರಡು ಕಿವಿಯಲ್ಲಿ ಯಾವಾಗಲೂ ಇರ್ಬೇಕು. ಹೌದಲ್ಲಪ್ಪ? ಎಷ್ಟು ಸತ್ಯವಾದ ಮಾತುಗಳನ್ನ ಇವತ್ತು ಶಾಸ್ತ್ರದಲ್ಲಿ ಮೈತ್ರಾದೇವಿ ಹೇಳಿದರು, ಋಷಿಗಳು ಅದನ್ನೇ ಗುರುಗಳು ಹೇಳಿದರು. ಇದ್ರಾಗ ಎಷ್ಟು ಸತ್ಯ ಅದ ಅನ್ನುವುದನ್ನ ಧರಿಸಿದೀವಿ ಅಂದ್ರೆ ಏನು ಅಳವಡಿಸಿಕೊಳ್ಳೋದು, ಕಾಣಂಗ ಹಾಕೋದಲ್ಲ, ಕಾಣಲಾರ್ದಂಗ ಹಾಕೋದು. ಕಾಣವಂಗ ಹಾಕೋದು ವಸ್ತು, ಆಕಾರಕ್ಕ ಕಾಣುವಂಗ ಹಾಕಕ್ ಬರ್ತದ. ಆದರೆ ಶಬ್ದ ನಿರಾಕಾರ ನೋಡ್ರಿ. ಶಬ್ದಗಳಿಂದ ಒಳಗೆ ಹಾಕಬೇಕು. ಮತ್ತೆ ಅದರಂಗ ಅವನು ಒಳಗೆ ಹಾಕೊಂಡ್ರೆ ಮತ್ತೆ ಓಡಿ ಆಸ್ಪತ್ರೆಗೆ ಹೋಗ್ಬೇಕಾಗ್ತದ. ಹಾಗೆ ಎಂದು ಕರ್ಮವನ್ನು ಒಂದದು ಅಂದ್ರು. ಎಂದು ಅಂದ್ರೆ ಹಿಂದೆ, ಇಂದು ಮತ್ತೆ ಮುಂದು. ಭೂತಕಾಲದಲ್ಲಿ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಹಿಂದಿನ ಶರೀರದಲ್ಲಿ ಕೂಡ ನಿನ್ನ ಸ್ವರೂಪ ಆದಲ್ಲ, ಆ ಸ್ವರೂಪಕ್ಕೆ ಯಾವ ಕರ್ಮವನ್ನ ಮಾಡಿ ಆ ಕರ್ಮಕ್ಕ ಫಲವಲ್ಲ. ಏನು ಫಲ? ಸುಖ ದುಃಖ ಮಿಶ್ರ ರೂಪ. ಇವು ಮೂರು ಕೂಡ ನಿನಗೆ ಸಂಬಂಧ ಇಲ್ಲ. ಹಿಂದಿನ ಜನ ಮಾಡಿದ್ರೆ ನಿನಗೆ ಸಂಬಂಧ ಅವೇನು? ಅದನ್ನ ತಿಳಿಲಾರ್ದ ನನಗೆ ಸಂಬಂಧ ಅಂತ ಇಲ್ಲಿ ಬಂದು ಅಳಕತ್ತಿದ್ದಿ. ಯಾಕಂದ್ರೆ ಹಿಂದನೂ ನಮಗೆ ಕರ್ಮ ಇಲ್ಲ, ಕರ್ಮದಿಂದ ಕ್ರಿಯೆ ಇಲ್ಲ, ಕ್ರಿಯೆಯಿಂದ ಪಾಪ ಇಲ್ಲ, ಪಾಪದಿಂದ ಪುಣ್ಯ ಇಲ್ಲ, ಬಂದಿಲ್ಲ. ಮತ್ತೆ ಈಗಾದೇನ್ರಿ, ಈಗನೂ ಬಂಧನ ಇಲ್ಲವೇ ಇಲ್ಲ. ಮುಂದಾದೇನ್ರಿ,
ಮುಂದನೂ ಬಂಧನವಿಲ್ಲ. ಯಾಕಂದ್ರೆ ನಿರ್ಗುಣಿ ನೀನು. ನಿರ್ಗುಣ ಅಂದರೆ ಗುಣಗಳು ಇಲ್ಲದವನು. ಯಾಕಿಲ್ರಿ? ಸತ್ವ ರಜ ತಮೋಕ ಸಾಕ್ಷಿಯಾಗಿದ್ದೀನು ನೀನು. ಅದಕ್ಕೆ ತ್ರಿಗುಣ ಅತೀತ. ಈ ಮೂರು ಗುಣಗಳನ್ನು ನೀ ತಿಳಿದಿದ್ದಿ. ಹಾಗಾಗಿ ಗುಣಗಳಿಂದ ಮಾಡಿದ ಕರ್ಮಕ್ರಿಯೆ ಅವುಗಳ ಫಲ ಬಂಧನ ನಿನಗಿಲ್ಲ. ಹಾಗಾಗಿ ಕಿಂತು ಅದು ಯಾಕೆ ಆಯಿತು ಅಂದರೆ ಅಜ್ಞಾನದಿಂದ ಜನರು ಅದರಲ್ಲಿ ಕರ್ಮ ಬಂಧ ಮೊದಲಾದವುಗಳನ್ನು ಆರೋಪ ಮಾಡ್ಯಾರ. ಯಾರು ಆರೋಪ ಮಾಡಿದ್ರು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಯಾವತ್ತೂ ನಿನಗೆ ಕರ್ಮದ ಆರೋಪವನ್ನು ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂದರೆ ನೀನು ನಿರ್ಗುಣಿ ಇದ್ದಿ, ನಿರಾಕಾರ ಇದ್ದಿ. ಮತ್ತು ನೀನು ಹೆಂಗ ನಿರ್ದೇಹಿಯಾಗಿ ಇದ್ದಾಗ ನೀನು ಹೆಂಗೆ ಕರ್ಮ ಮಾಡ್ತಿದ್ದಿ? ಯಾವ ಕರ್ಮ ಇಲ್ಲ. ಹಾಗಾಗಿ ಅವರು ಮಾಡುವಂಥ ಆರೋಪ ನಿಜವಲ್ಲ. ಯಾಕಂದ್ರೆ ನೀನು ಸುಖ ಅದ್ವಯ ಪೂರ್ಣನು. ನೀನು ಅದ್ವಯ ಅಂದರೆ ಸ್ವಗತಾದಿ ಭೇದಗಳಿಲ್ಲದವನು. ಅಂದರೆ ನಿನಗೆ ಯಾರಿಲ್ಲ, ತಂದಿಲ್ಲ, ತಾಯಿ ಇಲ್ಲ, ಹೆಂಡಿಲ್ಲ, ಮಕ್ಕಳಿಲ್ಲ, ಯಾರಿಲ್ಲ. ಯಾರಿಲ್ಲ ಅಂದರೆ ದೇಹ ಯಾವ ತಮ್ಮ ಇರ್ತವೆ. ನಾವು ಅವು ದೇಹ ಯಾವ ದೇಹ ಇರ್ತಾವ ಇಲ್ಲಂತಲ್ಲ. ಅವ್ರ ದೇಹದಾಗ ಆತ್ಮ ಇಲ್ಲ. ಅವ್ರ ದೇಹ ಆತ್ಮ ಬೇರೆ, ನಿನ್ನ ದೇಹದಾಗ ಆತ್ಮ ಬೇರೆ. ಅಂದರೆ ಅವರ ದೇಹದಲ್ಲಿರುವಂಥ ನಿರ್ಗುಣಿ ನಿರಾಕಾರವಾಗಿರ್ತಕ್ಕಂಥ ಆ ಆತ್ಮವಸ್ತುವನ್ನೇ ನೋಡು, ನಿನ್ನಲ್ಲಿ ನೋಡು. ಅವೆರಡು ಒಂದೇ ಅವಿಲ್ಲ. ತಾವು ಇರ್ತಾವೋ ಓದ್ತಾವೋ, ಯಾವಾಗಲೂ ಇರವೋ. ಹಾಗಾಗಿ ನೀನು ಚಿದ್ರೂಪ ಪರಬ್ರಹ್ಮವೆಂದು ಸದ್ರೂಪ ಎಲ್ಲವನ್ನ ತಿಳಿಯುವಂಥವನೇ ಚಿದ್ರೂಪ ಪರಬ್ರಹ್ಮ. ಸದ್ರೂಪ ಅಂದರೆ ಸಗುಣದಿಂದ ಏನು ಕಾಣ್ತಾವೆ ಎಲ್ಲ ತಿಳಿತಿದ್ದಿಲ್ಲ. ಅದಕ್ಕೆ ಏನಂದ್ರು ಸತ್ತು ಚಿತ್ತು ಅಂತ ಕರೆದ್ರು. ಹೀಗೆ ಹೇ ಸ್ತ್ರೀಯಳೇ, ನಿನ್ನ ಸ್ವರೂಪ ಹೇಗಿದೆ ಅಂದರೆ ಹಿಂದೆ ಕೂಡ ನೀನು ಹುಟ್ಟಿಲ್ಲ, ಸತ್ತಿಲ್ಲ. ಇಂದು ನೀನು ಹುಟ್ಟಿಲ್ಲ, ನಿನ್ನ ಸಾವಿಲ್ಲ. ಮುಂದೆ ಕೂಡ ನೀನು ಹುಟ್ಟುವನಲ್ಲ, ನೀನು ಸಾಯುವನಲ್ಲ. ಮತ್ತೆ ಹುಟ್ಟಿ ಸಾಯುವ ಹುಟ್ಟಿ ಸಾಯುವಂಥದ್ದು ಯಾವುದು ಅಂದರೆ ಬಯಲೊಳಗೆ ಮನೆಯ ಪುಟ್ಟಿ, ಮನೆಯು ಬಯಲೋಳ್ ಲಯಲಯವಾದಂತೆ. ಸರ್ಪಭೂಷಣ ಹೇಳ್ಬಿಟ್ಟಾರ. ಹೆಂಗಂದ್ರೆ ಈ ಬೈಲದು, ಈ ಮೊದಲು ಬೈಲಿತ್ತಿಲ್ರಿ, ಇದು ಶಕ್ತಿನ ಬೈಲಿತ್ತು. ಈ ಬೈಲಲ್ಲಿ ಇಷ್ಟೆಲ್ಲ 3,000 ಮನೆಗಳು ಹುಟ್ಟ್ಯಾವ ನೋಡ್ರಿ. ಹುಟ್ಟ್ಯಾವಿಲ್ಲ? ಈ 3,000 ಮನೆಗಳು ಇನ್ನೊಂದು 30 ವರ್ಷದಲ್ಲಿ ನೆಲ ಸಮಾನ ಆಗ್ತಾವ. ಇರಂಗಿಲ್ಲ, ನಾಶ ಆಗ್ತವಿಲ್ಲ. ಬೈಲಿರ್ತದೋ ನಾಶ ಆಗ್ತದ, ಇರ್ತದ. ಮತ್ತೆ ಈ ಬೈಲಿನಲ್ಲಿ ಈ ಮನೆ ಕಟ್ಟೋದು ಬೇಡಪ್ಪ ಅಂತ ಒಂದು ದೊಡ್ಡ ಫ್ಯಾಕ್ಟ್ರಿ ಹಾಕಿದಂತ ತಗೋ. ಆ ಫ್ಯಾಕ್ಟ್ರಿ ಕೂಡ ಅದೊಂದು 200 ವರ್ಷ ಇರ್ತದ, ಅದು ನಾಶ ಆಗ್ತದೆ. ಹೀಗೆ ಎಷ್ಟೇ ಸಲ ಏನೇನೋ ಹುಟ್ಟಬಹುದು, ಏನೇನೋ ನಾಶ ಆಗ್ಬೋದು. ಏನೇ ಹುಟ್ಟಲಿ, ಏನೇ ನಾಶ ಆದ್ರೂ ಕೂಡ ಆ ಬೈಲು ಹುಟ್ಟಿಲ್ಲ, ಆ ಬೈಲು ನಾಶ ಇಲ್ಲ. ಅದರಂತೆ ನೀನು ಹೇಗಿದ್ದೆ ಅಂದರೆ ನಿನ್ನಲ್ಲಿ ಯಾವ್ಯಾವ ದೇಹ ಹುಟ್ಟಿಗ್ಯಾವ. ಪಾಪ ಅನುಗುಣದಿಂದ ಗಿಡ ಮರ ಕ್ರಿಮಿಯಾಗಿ ಅಲ್ಲಿ ಹೇಳಿದ್ರು. ಅದು ಪಾಪ ಹೇಳುವಾಗ ನಿನಗೆ ಪಾಪ ಇಲ್ಲ ಪುಣ್ಯ ಇಲ್ಲ ಅಂತ ಹೇಳಾಗ ಅದನ್ನ ಹೆಂಗೆ ಹೇಳ್ತಾರೆ ಇಲ್ಲಿ. ಅವು ಒಂದು ಸುಮಾರು ಹುಟ್ಟ್ಯಾವ, ಮನೆ ಹುಟ್ಟಿದ್ವು, ಕ್ವಾರ್ಟರ್ಸ್ ಹುಟ್ಟಿದ್ವು. ಆಮೇಲೆ ದೊಡ್ಡ ಪ್ರಮಾಣದ ಫ್ಯಾಕ್ಟ್ರಿ ಹುಟ್ಟಿತು, ಹೌದಲ್ಲ. ಆಮೇಲೆ ಉತ್ತಮ ಶರೀರ ಬಂದವು. ಯಾವೇ ಹುಟ್ಟಿ ಯಾವೇ ಲಯ ಆದರೂ ಕೂಡ ನೀನು ಮಾತ್ರ
ಅಲಯ ಅಂದ್ರೆ ಆಲಯ, ಇವೆಲ್ಲ ನಾಶ ಆಗ್ತಾವ. ನಿನಗ ನಾಶ ಇಲ್ಲ ಅಂದ್ರೇನು? ಅವಿನಾಶಿ ಅಂತ ಹೇಳ್ತಾ ನಿನಗೆ ಕರ್ಮೇಂದ್ರಿಯ ಪ್ರಾಣ ಪಂಚಕಗಳಿಗೆ ವಿಲಕ್ಷಣವಾದ್ದರಿಂದ ಕರ್ಮವು ಹೊಂದದೆಂದು. ನಿನ್ನ ಕರ್ಮ ಯಾಕ ನಿನಗೆ ಕೊಡಂಗಿಲ್ಲ ಅಂದ್ರೆ, ಕರ್ಮೇಂದ್ರಿಯ ಅಂದ್ರೇನು? ವಾಕ್, ಪಾಣಿ, ಪಾದ, ಗುದ, ಗುಹೆ ಅಂತ ಹೇಳ್ತೀವಲ್ಲ, ಇವು ಪ್ರಾಣ ಪಂಚಕ ಅಂದ್ರು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ವಾಯು. ಇವು ವಿಲಕ್ಷಣ. ಆದ್ದರಿಂದ ಇವು ನಿನಗಂತ ವಿಲಕ್ಷಣ ಅವ. ಏನು ವಿಕಾರಗೈಡೆ, ಏನು ವಿಲಕ್ಷಣ ಆದಪ್ಪ ಇದು ಗೂಗೆ ಅಂತಾರಲ್ಲ, ಅಂತಾರಿಲ್ಲ. ಮತ್ತೆ ಇದು ವಿಲಕ್ಷಣ ಗೇಡಿ, ವಿಕಾರ ಗೇಡಿ ಅಂತಾರ. ಮತ್ತೆ ಈ ದೇಹ, ಈ ಜಗತ್ತು ವಿಕಾರ ಆಗ್ತದಿಲ್ಲ. ನಾವು ಎಷ್ಟೋ ವಿಕಾರ ಆಗಿವಿ, 60-70 ವರ್ಷ ವಿಕಾರ ಆದ್ರೂ ಕನ್ನಡಿ ನೋಡಿದಾಗ ಇನ್ನೂ ಸಣ್ಣವ್ರು ಇವೆ ಅಂತ ಅನಿಸ್ತದ. ಎಷ್ಟು? ಯಾಕಂದ್ರೆ ಮಾಯ ಹಂಗೆ ಮಾಡಿಸ್ತದ. ನಾವು ಎಷ್ಟು ವಿಕಾರ ಆದ್ರೂ ಕೂಡ ಇನ್ನ ಭಾಳ ಚಲೋ ಇದ್ದೀನೇನು ಮಾಡು, ಇನ್ನ ಭಾಳ ಚಲೋ ಇದ್ದಿ, ಏನಾಗ್ಯದ ಸುಮ್ಮನೆ ಕುಂದ್ರಕ್ಕ, ಇನ್ನ ಬೇಕಾದ್ ಮಾಡ್ಬೋದು ನೀನು ಮಾಡು ಅಂತ ಅದು ಪ್ರಚೋದನೆ ಮಾಡ್ತದ ಮಾಯೆ. ಹಾಗಾಗಿ ನಿನಗ ಕರ್ಮೇಂದ್ರಿಯ ಇಲ್ಲ, ಪಂಚ ಪ್ರಾಣಗಳು ಇಲ್ಲ. ಇಲ್ಲದೆ ಇವನ್ನೆಲ್ಲ ತಿಳಿತಿದ್ದೆ ಅಂದ್ರೆ ನಿನಗೆ ಬಂಧವಿಲ್ಲ, ಮೋಕ್ಷವಿಲ್ಲ. ನಿನಗೆ ಬಂಧ ಅಂದ್ರೆ ಹುಟ್ಟೋದಿಲ್ಲ, ಬಿಡುಗಡೆ ಮಾಡುವಂತ ಮೋಕ್ಷನೇ ಇಲ್ಲ. ಯಾರನ್ನ ಕೈ ಬೇಡೆ ಹಾಕಿದ್ರೆ ಬಿಡಿಸ್ಬೇಕಂತ ಅದ, ಬೇಡೆನೇ ಹಾಕಿಲ್ಲ ಅಂದ್ರೆ ಬಿಡಿಸ್ರಿ ನನ್ನಂದ್ರೆ ಏನು ಅರ್ಥ? ಅಂದ್ರೆ ಏನಾಗ್ಯದ ಅಂದ್ರೆ ಅದೇ ಕುದುರೆಗೆ ಕಾಲು ಕಟ್ಟಿದಂಗೆ ಅಲ್ಲಿಗೆ ಹೋಗ್ಬೇಕು. ಬಂದ ಆದಂಗೆ ಕುದುರೆ ಕಾಲು ಕಟ್ಟಿದಂಗೆ ಆಗ್ಯದ, ಅದು ಅಭ್ಯಾಸದಿಂದ ಕಟ್ಟಿನಾಗ ಆಗ್ಯದ. ಈಗ ಅದಕ್ಕೆ ಏನು ಮಾಡ್ಬೇಕು? ಬಿಚ್ಚಿದಂಗೆ ಮಾಡ್ಬೇಕು, ಅಂದ್ರೆ ಮುಂದಕ್ಕೆ ಹೋಗ್ತದ. ಇಲ್ಲವನ್ನ ಅಲ್ಲೇ ನಿಲ್ತದ, ಹೋಗೋದಿಲ್ಲ. ಯಾಕಂದ್ರೆ ಸಂಸ್ಕಾರ ಆಗ್ಯದ. ಹಂಗ ಜೀವನಿಗೆ ಏನಾಗ್ಯದ? ಇವನು ಸಂಸ್ಕಾರ ಆಗ್ಯದ, ಬಂಧನದಾಗ ಬಿದ್ದಂಗೆ ಆಗ್ಯದ. ಅದಕ್ಕೆ ಗುರುನಾಥ ಏನು ಮಾಡ್ಯದಂದ್ರೆ ಶಾಸ್ತ್ರ ಎಂಬ ಹಗ್ಗದಿಂದ ಅದು ಬಿಚ್ಚಿದಂಗೆ ಮಾಡಿದ ನೋಡ್ರಿ. ಬಿಚ್ಚಿದಂಗೆ ಮಾಡಿದ. ಆವಾಗ ಎಂತ ಆನಂದ ಆಯ್ತಪ್ಪ ನನಗ ಅಂತ ಹೇಳ್ತೀವಿಲ್ಲ ಅವು. ಹಾಗಾಗಿ ಕಲ್ಪಿತ ಪುರುಷನಿಗೆ ವಿಲಕ್ಷಣವಾದ್ದರಿಂದ ದ್ವೈತವಲ್ಲ, ಅದರಿಂದ ಅದ್ವೈನೆಂದು, ದೃಶ್ಯ ದೃಕ್ಕಿಗೆ ವಿಲಕ್ಷಣವಾದ್ದರಿಂದ ಪೂರ್ಣ ಚಿತ್ತವಾಗಿದೆ ಅಂತ ಹೇಳಿ ಅದೇ ಬ್ರಹ್ಮ ನೀನಂತ ನಿಶ್ಚಯ ಮಾಡಿದ ನೋಡ್ರಿ. ಯಾವ ಬ್ರಹ್ಮ? ಇಲ್ಲಿವರೆಗೆ ಹೇಳಿಕಂತ ಬಂದ್ರಲ್ಲ, ಆ ಬ್ರಹ್ಮನೇ ನೀನು. ಅಂದ್ರೆ ಇದು ಕೇಳೋದು ಒಂದು, ಕೇಳಿದ ಮೇಲೆ ಅನುಭವ ಆಗೋದು ಇನ್ನೊಂದು, ಅನುಭವ ಆದಮೇಲೆ ಅನುಭಾವ ಆಗೋದು ಮತ್ತೊಂದು. ಇವು 3 ಕ್ರಿಯೆಗಳ 3 ಕೆಲಸ. ಇಲ್ಲಿ ಮೊದಲೇದೇನು? ಶ್ರವಣ ಮಾಡೋದೇ ಬಹಳ ಕಷ್ಟ ಆದಿದು. ಶ್ರವಣ ಮಾಡಿದ ಮೇಲೆ ಮನನಕ್ಕೆ ಅನುಭವ ಆಗ್ತದಿಲ್ಲ. ಮನನಕ್ಕೆ ಬಂದಾಗ ಅನುಭವ ಅಂದ್ರೆ ಇದು ಹೀಗೆ ಇದೆ ಅಂತ ಅನುಭವ ಆಯ್ತು. ಇದು ಸಹಜವಾಗಿ ಎಲ್ಲರಿಗೂ ಆಗ್ತದೆ. ಸಕ್ಕರೆ ಹೇಗಿದೆ, ಸಿಹಿ ಇದೆ, ಉಪ್ಪು ಹೇಗಿದೆ, ಉಪ್ಪುಪ್ಪಿದೆ, ಹುಣಸೆಹಣ್ಣು ಹೇಗಿದೆ, ಹುಳಿ ಇದೆ, ಖಾರ ಹೇಗಿದೆ, ಉರಿತದ ಅಂತ ಇವೆಲ್ಲ ಗೊತ್ತಲ್ಲ, ಅನುಭವ. ಆದ್ರೆ ಇದು ಹಂಗಲ್ಲ, ಅನುಭವ. ಇದು ಮನನ ಆದಮೇಲೆ ನಿಧಿಧ್ಯಾಸ ಯಾರಿಗೆ ಆಗ್ತದ ಅವರಿಗೆ ಅನುಭವ ಆಗ್ತದ. ಆ ಭಾವದಲ್ಲಿ ಏನಾಗ್ತದ? ನಾನೇ ಬ್ರಹ್ಮ ಅಂತಕ್ಕಂಥ ನಿರ್ವಿಕಲ್ಪ ಸಮಾಧಿ ಇರ್ತದ ಅವ್ರಿಗೆ. ಭಾವಕ್ಕೆ ಬಂದ್ಮೇಲೆ ಸಮಾಧಿ ಆಗೋದು. ಅನುಭವಕ್ಕೆ ಬರಲ್ಲ ಸಮಾಧಿ ಹಂಗಾಗ್ತದೆ. ಅದಕ್ಕೆ ಶ್ರವಣ ಬಲ, ಮನನ ಬಲ ಆಗ್ಬೇಕು. ಶ್ರವಣ ಬಲ, ಮನನ ಬಲ ಆದ ಮೇಲೆ ಅನುಭವ ಅಂತಕ್ಕಂಥ ಏನದ ಅದು
ತನ್ನ ಆಕಾರ ಆಗ್ತದೆ. ಹೆಂಗ ಆಕಾರ ಆಗ್ತದೆ ಅಂದ್ರೆ ಮಹಾತ್ಮರು ಒಂದ್ ಕಡೆ ಬರೀತಾರ, ಕಿಚ್ಚಿನೊಳು ಕೋಲ್ ಬಚ್ಚಿಟ್ಟಂತೆ ಸರ್ವಜ್ಞ. ಬೆಂಕಿ ಹತ್ತದ ಕಿಚ್ಚಾದ, ಅದ್ರಾಗ ಏನ್ ಮಾಡಿದ ಒಬ್ಬ ವ್ಯಕ್ತಿ ಈ ಬಡಿಗೆ ಮತ್ತೆ ಎಲ್ಲನ ಬೆಂಕಿಯಾಗಿ ಸುಟ್ಟಾರಪ್ಪ ಅಂತೇಳಿ ಅದು ಬಚ್ಚಿಡಬೇಕಂತ ಅದೇ ಬೆಂಕಿಗೆ ಇಟ್ಟ ನೋಡ. ಅವನು ಕೈ ಬಡಿಗೆ ಚಲೋ ಅದ, ಹುಡುಗರು ಪಡೋರು ಬರ ಎಲ್ಲ ಸುಟ್ರೆ ಹೆಂಗ ಅಂತೇಳಿ ಅವನು ಏನ್ ತಿಳ್ಕೊಂಡು ಎಲ್ಲಿಂದ ಬಚ್ಚಿಡಬೇಕು, ಇಲ್ಲಾದ್ರೆ ಯಾರು ನೋಡಂಗಿಲ್ಲ ಮುಟ್ಟಂಗಿಲ್ಲ ಅಂತೇಳಿ ಬೆಂಕಿಗೆ ಬಚ್ಚಿಟ್ಟ, ಚುಚ್ಚಿಬಿಟ್ಟ. ಆಮೇಲೆ ತೆಗೆದು ನೋಡ್ತಾನ, ಅಲ್ಲಿ ಏನದ ಆ ಕೋಲು ಎದುರಾಕಾಗ್ಯದ, ಕಿಚ್ಚಿನೊಳಗೆ ಬಚ್ಚಿಟ್ಟಾಗ ಕಿಚ್ಚಿನ ಆಕಾರ ಆಯ್ತು ನೋಡ್ರಿ. ಕಟ್ಟಿಗೆ ಆಕಾರ ಹೋಯ್ತು, ಅದು ಬೆಂಕಿ ಆಕಾರ ಆಗ್ಯದಿಲ್ಲ. ಅದಂಗ ನೀನು ಬಚ್ಚಿಡು ತಮ್ಮ, ಅನುಭವದಾಗಿಡು. ಅದು ಏನಾಗ್ತದಂದ್ರೆ ಭಾವಕ್ಕೆ ಹೋದಂಗೆಲ್ಲ ಭಾವವೇ ಬ್ರಹ್ಮ ಆಗ್ತದೆ. ಮತ್ತೆ ಎಲ್ಲಿ ತರ್ತಾರೆ ಬ್ರಹ್ಮ? ಆ ಭಾವ ಬ್ರಹ್ಮ ಆಯ್ತು ಅಂದ್ರೆ ಅದು ನಿರ್ವಿಕಲ್ಪ ಸಮಾಧಿ. ಮಹಾತ್ಮ ಹೇಳ್ತಾ ಬಂದಿಲ್ಲ ಸಮಾಧಿಗಳನ್ನ. ಹಾಗೆ ಅದ್ವೈತ ಆತ್ಮ ನಿರೂಪಣೆ ಅಂದ್ರೆ ಮೈತ್ರ, ಆತ್ಮ ಅನ್ನೋನು ಒಬ್ಬನೇ ನೋಡು, ತಲೆ ಕಡಿಸ್ಕೊಂಡು ಮತ್ತೆ ಅದು ಇದು ಅಂತ ತೆಗೆದು ಹಾಕಂದ್ರ ಇದು ಎಷ್ಟು ಬಿಗವಾದಂದ್ರೆ ಇಷ್ಟೆಲ್ಲ ಕೇಳಿದ್ರು ಕೂಡ ಬಿಡಕ್ ಆಗೋದಿಲ್ಲ. ಒಂದು ದಿನ ಮರ್ತು ಮುಂಜಾನೆ ಎದ್ದು ಫೋಟೋಕ್ಕೆ ನಮಸ್ಕಾರ ಮಾಡ್ಲಾ ಅಂದ್ರೆ ಏನೋ ಮರ್ತೊಂಬಂಗ ಆಗ್ಬಿಡ್ತದ. ಮಾಡಬಾರ್ದಂತ ಅರ್ಥ ಅಲ್ಲ, ಮಾಡಬಾರ್ದಂತ ಅರ್ಥ ಅಲ್ಲ, ಮಾಡಬೇಕಂತನೂ ನೇಮಿಲ್ಲ. ಇವು ಅವರವರ ಭಾವಕ್ಕ ವಿಶ್ವಾಸಕ್ಕ ನಂಬಿಕೆ ಮೇಲೆ ಬಿಟ್ಟದಿವಿನ ನಂಬಿಕೆಯನ್ನ ಕೆಡಿಸಲಿಕ್ಕೆ ಶಾಸ್ತ್ರ ಒಂಟಿಲ್ಲ. ಅದನ್ನ ಅಪಾರ್ಥ ಮಾಡಿಕೊಂಡು ಸರಿಯಾಗಿ ತಿಳಿದ್ರೆ ನಮ್ಮ ಕಡೆ ದೋಷ ಇಲ್ಲ, ನಮಗೇನ್ ಸಂಬಂಧ. ಅದ ಸ್ಲೀತ ಅಂತ ಹೇಳ್ತಿದ್ದ ದೇವರ ಬಗ್ಗೆ. ಒಂದೂರಾಗ ದೊಡ್ಡ ಜಾತ್ರೆ ನಡೆದತ್ತು. ಆ ಜಾತ್ರೆಗೆ ಹೋಗ್ಬೇಕಾಗಿದ್ರೆ ನೋಡು ಒಂದು ದೊಡ್ಡ ಬಂಡೆ, ಸಣ್ಣ ಗುಡ್ಡದಂಗಿತ್ತು, ಆಸ ಬಂಡೆ ಇತ್ತು. ಅದನ್ನ ದಾಟಿ ಅಲ್ಲಿ ಹೋಗೋರೆಲ್ಲ ನೀರಿದ್ದು ಬುತ್ತಿ ಗಿತ್ತಿ ಕಟ್ಕೊಂಡು ಹೋದವರು ಅಲ್ಲಿ ಕುಂತು ಬುತ್ತಿ ಬಿಚ್ಚಿ ಊಟ ಮಾಡಿ ನೀರು ಕುಡಿದು ಹೋಗೋರು. ಅವಾಗ ಏನು ಮಾಡಿದ್ರು ಅಂದ್ರೆ ಹೋಗುವಾಗ ಎಲ್ಲರೂ ಹೋದ್ರು, ಬರುವಾಗ ಸ್ವಲ್ಪ ಅಲ್ಲಿ ಕುಂತು ನೋಡಮಂತ ಬರ್ತಾರ. ಅಲ್ಲಿ ಏನಾಗಿತ್ತು ಅಂದ್ರೆ ಹೋಗುವಾಗ ಏನಿದ್ದಿಲ್ಲ, ಬರುವಾಗ ಒಂದು ದೊಡ್ಡ ದೇವರನ್ನೇ ಮೂಡಿತ್ತು. ಅಲ್ಲಿ ದೇವ್ರ ಪಾದನ ಮೂಡಿದ್ದು. ಆಶ್ಚರ್ಯವೇ ಆಶ್ಚರ್ಯ ಎಲ್ಲರಿಗೆ. ಅಲ್ಲಿ ಹೆಂಗ್ ಹುಟ್ಟಿದ ಅವನು ದೇವರು? ಆ ಹುಡುಗರು ಏನ್ ಮಾಡುದು, ಹೋಗಲ್ ನಾಲ್ಕೈದಿದ್ದು ಸಣ್ಣ ಕಲ್ ತಗೊಂಡು ಹಿಂಗೆ ಗೆರೆ ಹಾಕ್ಯಂತ ಹೋದು. ಮೊದಲು ಹೋಗವು ಅರ್ಧ ಗೆರೆ ಹಾಕಿ ಹುಡು ಏನ್ ಮಾಡ್ಬೇಕಂತ ಮಾಡಿ ಅವನು ಸುಮ್ಮನೆ ಗೇಟ ಇಡದವು. ಆ ಇನ್ನೊಬ್ಬರ ಬಂದ ಏನು ಆಕಾರ ಕಾಣ್ತದ ಅಂತೇಳಿ ಅದ್ರ ಮುಂದೆ ಏನ್ ಮಾಡಿದ, ಸ್ವಲ್ಪ ಕುಂಕುಮ ಅರಿಶಿನ ಹಾಕ್ಬಿಟ್ಟು ನೋಡ. ಕುಂಕುಮ ಅರಿಶಿನ ಹಾಕಿದ. ಮತ್ತೆ ಇನ್ನೊಬ್ರು ಬಂದು ನೋಡಿದ್ರು, ಇಲ್ಲಿ ದೇವರು ಮೂಡೇನಂದ್ರು. ಅವ್ರೇನ್ ಮಾಡಿದ್ರು, ಹೂವು ಹಾಕಿ ಕಾಯಿ ಹೊಡೆದಿಟ್ಟೋದ್ರು. ಇದನ್ನ ನೋಡಿದಾಗ ಏನಾಯ್ತು ಅಂದ್ರೆ ಹೋಗೋರಿಗೆ ಇಲ್ಲ ದೇವರಾಣಿಲ್ಲಿ ಎಲ್ಲರೂ ಇಲ್ಲಿ ನಮಸ್ಕಾರ ಮಾಡೇ ಹೋಗ್ಬೇಕು, ಕಾಯಿ ಕೊಟ್ಟು ಹೋಗ್ಬೇಕು ಅಂತೇಳಿ ಅದು ನೇಮ ಆಗಿ ತಿರುಗಿ ವರ್ಷ ಬರೋದ್ರೊಳಗೆ ದೊಡ್ಡ ಗುಡಿನೇ ಆಗ್ಬಿಡುತ್ತೆ ಅಲ್ಲಿ. ಅದಕ್ಕೆ ಮಹಾತ್ಮರು ತನ್ನ ಬಿಟ್ಟು ದೇವರಿಲ್ಲ ಅನ್ನೋ. ಹೀಗೆ ಪ್ರಶ್ನೆಯನ್ನು ಮಾಡಿದ್ರು. ಮುಂದೆ 16ನೇ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಇದೇ ಮಾತನ್ನ ಇನ್ನೂ ಸಂಶಯ ಹೋಗುವಂಗ
ಆತ್ಮನಿಗೆ ಬಂಧ ಇಲ್ಲ ಮೋಕ್ಷ ಇಲ್ಲ ಅಂತ ಹೇಳಿಲ್ಲ. ಅದಂಗ ಬಂಧ ಮೋಕ್ಷ ಇಲ್ಲ ಅಂತ ಹೇಳ್ತೀರಿ? ಪ್ರತ್ಯಕ್ಷ ಹುಡ್ತಾವ ಬೆಳಿತಾವ ಸಾಯ್ತಾವ, ಹುಡ್ತಾವ ಬೆಳಿತಾವ ಸಾಯ್ತಾವ, ತೋರ್ತದ ಕಾಣ್ತದ ಮತ್ತಿಲ್ಲಂಗ ಆಗ್ತದ. ಪ್ರತ್ಯಕ್ಷ ಅನುಭವಕ್ಕಾದ ನೀವು ಇಲ್ಲ ಅಂತ ಹೇಳ್ತಿರಲ್ಲ. ಋಷಿಗಳೇ ಅಂತ ಬೆಸಗೊಂಡಳು ಅಂದ್ರೆ ಆ ಮೈತ್ರಾದೇವಿ ನಾಳೆಯ ಸೂತ್ರದಲ್ಲಿ ಕೇಳ್ತಾಳ. ಆ ಒಂದು ಮೈತ್ರಾದೇವಿಯ ಪ್ರಶ್ನೆಗೆ ಯಜ್ಞವಲ್ಕ ಮಹರ್ಷಿಗಳು ಮತ್ತೆ ಉತ್ತರವನ್ನ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಒಂದು 4-5 ನಿಮಿಷ ಸಮಯ ಅದ. ಪೂಜಾರಿ ಈಗೇನು ಪದ ಹಾಡಿದಲ್ಲ ಮೊದಲು, ಸುಮ್ಮನೆ ಮೂಕನಾಗಬೇಕು, ಆ ಒಂದು ಪದ್ಯವನ್ನು ಹೇಳಿ ಆಮೇಲೆ ಮಂಗಲವನ್ನು ಹೇಳ್ರಿ. ಸ್ವಲ್ಪ ಸರಿಯಾಗಿ ಹಾಡು ಅದು ನಿಧಾನ ಸೂರಿಗಾಡ್ರಿ. ಬೇಗ ತಗರಿ. ಇದು ಕಡಿಮೆ ಮುಖರಾಗಬೇಕು ಜಗಗಳು ಜಗಲಿರಬೇಕು. ಮುಖನಾಗಬೇಕು ಜಗಗಳು ಜಾಕಿಲಿರಬೇಕು. ಮುಖನಾಗಬೇಕು ಜಗಗಳು ಜಾಕಿಲಿರಬೇಕು. ಕಾಕ ಗುಣಗಳ ನುಗ್ಗಿರಬೇಕು. ಕಾಕ ಗುಣಗಳ ನುಗ್ಗಿರಬೇಕು. ಕಾಕ ಗುಣಗಳ ನುಗ್ಗಿರಬೇಕು. ಲೋಕದ ಬಡಲಿ ನಮಗ್ಯಾಕೋ. ಮೂಕನಾಗಬೇಕು ಜಗಗಳು ಜಾಕಿಲಿರಬೇಕು. ಆ ಮಾತು ಕಲಿಯಬೇಕು, ಮಾತಿನ ರೀತಿ ತಿಳಿಯಬೇಕು. ಮಾತು ಕಲಿಯಬೇಕು, ಮಾತಿನ ರೀತಿ ತಿಳಿಯಬೇಕು. ಆ ಮಾತು ಕಲಿಯಬೇಕು, ಮಾತಿನ ರೀತಿ ತಿಳಿಯಬೇಕು. ಮಾತು ಕಲಿಯಬೇಕು, ಮಾತಿನ ರೀತಿ ತಿಳಿಯಬೇಕು. ಮಾತು ಕಲಿತ ಜ್ಞಾನಿಯ ಕೂಡ. ಮಾತು ಕಲಿತ ಜ್ಞಾನಿಯ ಕೂಡ. ಮಾತು ಕಲಿತ ಜ್ಞಾನಿಯ ಕೂಡ. ಕೋಟಿಯಂಗದನ್ನು ಹತ್ತಿರಬೇಕು. ಮುಖನಾಗಬೇಕು ಜಗಗಳು ಇರಬೇಕು. ಆ ತತ್ವ ಕಲಿಯಬೇಕು, ತತ್ವದ ಹಠ ತಿಳಿಯಬೇಕು. ತತ್ವ ಕಲಿಯಬೇಕು, ತತ್ವದ ಹಠ ತಿಳಿಯಬೇಕು. ಆ ತತ್ವ ಕಲಿತ ಜ್ಞಾನಿಯ ಕೂಡ. ತತ್ವ ಕಲಿತ ಜ್ಞಾನಿಯ ಕೂಡ. ತತ್ವ ಕಲಿತ ಜ್ಞಾನಿಯ ಕೂಡ. ಕಚ್ಚೆಯಂಗ ಬೆನ್ನು ಹತ್ತಿರಬೇಕು. ಮೂಕನಾಗಬೇಕು ಜಗಗಳು ಜ್ವಗಿರಬೇಕು. ಆಹ ಮೂಕನಾಗಬೇಕು ಜಗಗಳು ಜ್ವಾಕಿಲಿರಬೇಕು. ಮೂಕನಾಗಬೇಕು ಜಗಗಳು ಜ್ವಾಕಿಲಿರಬೇಕು. ಆಶ ಹಳಿಯಬೇಕು, ಮನಸ್ಸಿನ ಏಸಿಗೆ ಕಳಿಬೇಕು. ಆಶ ಹಳಿಯಬೇಕು, ಮನಸ್ಸಿನ ಏಸಿಗೆ ತುಳಿಬೇಕು. ಆಶ ಹಳಿದು ಮನ ಏಸಿಗೆ ತೊಳೆದರೆ. ಆಶ ಹಳಿದು ಮನ ಏಸಿಗೆ ತೊಳೆದರೆ. ಆಶ ಹಳಿದು ಮನ ಏಸಿಗೆ ತೊಳೆದರೆ. ಈಶ ಮಂಜೇಶನ
ಬೆಳಗಿರಬೇಕು ಆಕ ಗುಣಗಳ ನುಡಿರಬೇಕು ಲೋಕದ ಗುಣವಿ ನಮಗ್ಯಾಕೋ ಮೂಕನಾಗಬೇಕು ಜಗದೊಳು ಜ್ವಾಗಿರಬೇಕು ಜಗದೊಳು ಜ್ವಾಗಿರಬೇಕು ಮಂಗಲ ಸಣ್ಣದನ್ರಿ ಅಂಬಾಗಾರುತಿಯನ್ನು ದೇವಿಗಾರತಿಯನ್ನು ಗಣ್ಯರು ಬೆಳಗಿದೆ ಶುಂಭನೆ ಶುಂಭರ ಸಂವರಿಗೆ ಶಾಂಭವಿಗೆ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ಗಣ್ಯರು ಬೆಳಗಿದೆ ಶುಂಭನೆ ಶುಂಭರ ಸಂವರಿಗೆ ಶಾಂಭವಿಗೆ ಕುಂಭಕುಶ ಜಗನಮ್ಮ ನಿಮ್ಮ ಪದ ನಂಬಿಕೊಂಡೆನು ನರ ಶರೀರದಿ ಕುಂಭಕುಶ ಜಗನಮ್ಮ ನಿಮ್ಮ ಪದ ನಂಬಿಕೊಂಡೆನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನಲಿದಾಡು ಜನನಿ ಅಂಬಾಗಾರತಿಯನ್ನು ರಂಗೇನ ಬೆಳಗಿರೆ ಶುಂಭನೆ ಶುಂಭರ ಸಂವರಿಗೆ ಶಾಂಭವಿಗೆ ದುಷ್ಟ ರಕ್ಕಸನನ್ನು ಬೆಟ್ಟಿ ಕುತ್ತಿಗೆ ಕೊಯ್ದು ಸುತ್ತು ತ್ರಿಪುರವಗೆಂದ ಶ್ರೀಕಾಂತಿಗೆ ಶಾಂಭವಿಗೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಹಿಡಿದು ರೇಣುಕೆ ಸೃಷ್ಟಿಯೊಳು ಪಟ್ಟಣ ಬ್ರಹ್ಮನ ಶಿರವ ತೆಗೆಸಿದ ಪರಮ ಪಾರ್ವತಿಗೆ ಭಾಗಾರತಿಯನ್ನು ದೇವಿಗಾರತಿಯನ್ನು ಗಂಧೇನ ಬೆಳಗಿರೆ ಶುಂಭನೆ ಶುಂಭರ ಸಂವರಿಗೆ ಶಾಂಭವಿಗೆ ಇಂದು ದೈತರನೆಲ್ಲ ಇಂದು ದೈತರನೆಲ್ಲ ಚಣ್ಣಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲದಿ ಮೆರೆವಂತ ಬಂಡರ ತುಂಡು ಮಾಡಿದ ಅಖಂಡ ದೇವತೆ ಕುಂಡಳಿಸಿ ಸುನಾಳದೀಶನ ಕಂಡೆ ನಿಮ್ಮಯ ಪಾದ ನೇತ್ರದಿ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಮೇಣ ಬೆಳಗಿರೆ ಶುಂಭನೆ ಶುಂಭರ ಶುಂಭನಿಗೆ ಶುಂಭನೆ ಶುಂಭರ ಸಂವರಿಗೆ ಶಾಂಭವಿ